ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಉಮೇಶ್ ಕೆ ಮುತ್ನಾಳ್ ಹಾಗೂ ಸಾಮಾಜಿಕ ಹೋರಾಟಗಾರ ನೇತೃತ್ವದಲ್ಲಿ ರೈಲ್ವೆ ರಾಜ್ಯ ಖಾತೆ ಸಚಿವರು ಆದ ವಿ ಸೋಮಣ್ಣ ಅವರಿಗೆ ಸಪ್ತಪದಿ ರೆಸಾರ್ಟ್ನಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದರು. ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ನಿಲ್ದಾಣವಾಗಿ ಒಂದು ದಶಕವೇ ಕಳೆದಿದ್ದು ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಗತಿಸಿದ್ದು ಜಿಲ್ಲಾ ಕೇಂದ್ರವಾಗಿ 14 ವರ್ಷಗಳು ಕಳೆದರೂ ಕೂಡ ಕೆಲವು ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆಯಾಗ್ತಾ ಇಲ್ಲ. ಆದರೆ ವಾಡಿ ಮತ್ತು ಸೇಡಂನಲ್ಲಿ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಆಗ್ತಾ ಇದ್ದು ಆದರೆ ಜಿಲ್ಲಾ ಕೇಂದ್ರವಾಗಿ 14 ವರ್ಷವಾದರೂ ಕೂಡ ಯಾದಗಿರಿಯಲ್ಲಿ ನಿಲ್ತಾ ಇಲ್ಲ ಯಾಕೆ ಎಂದು ಮನವಿ ಸಲ್ಲಿಸಿ ಪ್ರಶ್ನೆ ಮಾಡಿದಾಗ ಮಾನ್ಯ ಸಚಿವರು ಕೊರೋನಾದಲ್ಲಿ ರದ್ದಾಗಿದ್ದ ರೈಲುಗಳನ್ನು ಶೀಘ್ರದಲ್ಲಿ ಮರು ಪ್ರಾರಂಭ ಮಾಡುವುದಾಗಿ ಭರವಸೆ ಕೊಟ್ಟು ಉಳಿದ ರೈಲುಗಳನ್ನು ನಿಲುಗಡೆ ಮಾಡಲು ಹಂತ ಹಂತವಾಗಿ ನಿಲ್ಲಿಸಲಾಗುತ್ತೆ ಅಂತ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಂತರ ಉಮೇಶ್ ಕೆ ಮುತ್ನಾಳ್ ಮಾತನಾಡಿ, ನಾವು ಈ ವಿಷಯವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಸಂಬಂಧಪಟ್ಟ ರಾಜಕಾರಣಿಗಳು ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿರುವುದಿಲ್ಲ. ಆದರೆ ಆದಾಯದಲ್ಲಿ ಗೊಂತಕಲ್ ಮತ್ತು ತಿರುಪತಿ ಬಿಟ್ಟರೆ ಎರಡನೇ ಆದಾಯದಲ್ಲಿ ಯಾದಗಿರಿ ರೈಲ್ವೆ ನಿಲ್ದಾಣವಿದ್ದರೂ ಕೂಡ ಇಲ್ಲಿ ಸುಮಾರು 13 ಎಕ್ಸ್ಪ್ರೆಸ್ ರೈಲು ಗಾಡಿಗಳು ನಿಲ್ತಾ ಇಲ್ಲ ಮತ್ತು ಕೊರೋನಾ ಸಮಯದಲ್ಲಿ ರದ್ದಾದ ಇಂಟರ್ಸಿಟಿ ಪ್ಯಾಸೆಂಜರ್ ರೈಲು ಇದುವರೆಗೂ ಓಡಿಸ್ತಾ ಇಲ್ಲ. ಸಂಬಂಧಪಟ್ಟ ಸಚಿವರು ಆದ ತಾವು ಅತಿ ಶೀಘ್ರದಲ್ಲೇ ಎಲ್ಲ ಎಕ್ಸ್ಪ್ರೆಸ್ ಗಾಡಿ ನಿಲುಗಡೆ ಜೊತೆ ಬಂದ್ ಆದ ಇಂಟರ್ಸಿಟಿಯನ್ನ ಪುನರ್ ಪ್ರಾರಂಭ ಮಾಡಿ ಈ ಭಾಗದ ಪ್ರಯಾಣಿಕರಿಗೆ ಅನುಕೂಲ ಮಾಡೋದ್ರ ಜೊತೆಗೆ ಯಾದಗಿರಿ ರೈಲ್ವೆ ನಿಲ್ದಾಣವನ್ನ ಮೇಲ್ದರ್ಜೆಗೇರಿಸಿ ಹೈಟೆಕ್ ನಿಲ್ದಾಣವನ್ನಾಗಿ ಮಾರ್ಪಡಿಸೋದ್ರ ಜೊತೆಗೆ ರೈಲ್ವೆ ನಿಲ್ದಾಣದ ಸ್ವಚ್ಛತೆ ಜೊತೆಗೆ ಶೌಚಾಲಯಗಳು, ಯೂರಿನಲ್ಸ್ ಮತ್ತು ವಾಶ್ರೂಮ್ ಹೆಚ್ಚಿನ ರೀತಿಯಲ್ಲಿ ನಿರ್ಮಾಣ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ನಮ್ಮ ಭಾಗದಿಂದ ಮುಂಬೈ ಭಾಗದಲ್ಲಿ ಬೆಂಗಳೂರು ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದ ಕಾರಣ ಎಲ್ಲ ರೈಲು ಗಾಡಿಗಳಿಗೆ ಹೆಚ್ಚುವರಿಯಾಗಿ 2 ಜನರಲ್ ಬೋಗಿಗಳನ್ನು ಕೂಡ ಹೆಚ್ಚಿಸಿ ಈ ಭಾಗದ ಗೂಳೆ ಹೋಗುವ ಕೂಲಿಕಾರಿಗೆ ಬಡ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು. ವಂದೇ ಭಾರತ ನಿಲುಗಡೆಗೆ ಹಸಿರು ನಿಶಾನೆ ತೋರಿಸುವುದು ಸ್ವಾಗತ. ಆದರೆ ಈ ವಂದೇ ಭಾರತ ಟ್ರೈನ್ನಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಪ್ರಯಾಣಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ಮೇಲೆ ತೋರಿಸಿದ ಎಲ್ಲ ಎಕ್ಸ್ಪ್ರೆಸ್ ರೈಲು ಗಾಡಿಗಳು ಮತ್ತು ಇಂಟರ್ಸಿಟಿಯನ್ನು ತುರ್ತಾಗಿ ಆರಂಭ ಮಾಡಿ ನಿಲುಗಡೆಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಚಿವರು ಒತ್ತಾಯಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ನಿಲ್ದಾಣ ಸುಮಾರು ಶತಮಾನದ ಹಿಂದೆ ನಿರ್ಮಾಣವಾಗಿದೆ. ಅದರ ಜಿಲ್ಲಾ ಆಗಿ 14 ವರ್ಷ ಆಯಿತು. ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆದರೂ ಕೂಡ ಇಲ್ಲಿ ಏನಾದ್ರೆ ಕೊರೋನಾದಲ್ಲಿ ರದ್ದಾಗಿರ್ತಕ್ಕಂಥ ಟ್ರೈನು ಇನ್ನೂ ನಮಗೆ ಚಾಲೂ ಮಾಡಿಲ್ಲ. ಮತ್ತು ಇನ್ನಿತರ ಎಕ್ಸ್ಪ್ರೆಸ್ಗಳು ನಿಲುಗಡೆ ಆಗಿಲ್ಲ. ಸಾಕಷ್ಟು ಹೋರಾಟ ಮಾಡಿದರೂ ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನೀಡಿದಾಗ ಇವತ್ತೇನಾದರೂ ಆಕಸ್ಮಿಕವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಯಾದಗಿರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸೇರಿಸಿ ಅವರಿಗೆ ಮನವಿ ಸಲ್ಲಿಸಿವಿ. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಶೀಘ್ರದಲ್ಲೇ ನಮಗೆ ಎಲ್ಲ ರೈಲುಗಳ ನಿಲುಗಡೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಇಂಟರ್ಸಿಟಿ ಮೊದಲಿಗೆ ಆದ್ಯತೆ ಕೊಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ. ಮತ್ತು ಎಲ್ಲ ಗಾಡಿಗಳಿಗೆ ಎಕ್ಸ್ಪ್ರೆಸ್ಸಿಗೆ 2 ಬೋಗಿ ಎಕ್ಸ್ಟ್ರಾ ನಿಲ್ಲಿಸ್ಬೇಕು. ಯಾದಗಿರಿ ರೈಲ್ವೆ ನಿಲ್ದಾಣ ಹೈಟೆಕ್ ರೈಲ್ವೆ ನಿಲ್ದಾಣವಾಗಿ ಮಾಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹಿಸಿ ಮನವಿ ಸಲ್ಲಿಸಿದ್ವಿ. ಮನವಿಗೆ ಸ್ಪಂದಿಸ್ಯಾರ. ತಕ್ಷಣ ಅದಕ್ಕೆ ಸ್ಪಂದಿಸಿ ಎಲ್ಲ ಕಾಮಗಾರಿಗಳನ್ನು ಶುರು ಮಾಡಿ ಎಲ್ಲದಕ್ಕೆ ಅನುಕೂಲ ಮಾಡಿಕೊಟ್ರಂದ್ರೆ ಸರಿ, ಇಲ್ಲದಿದ್ದರೆ ಮತ್ತೆ ಇವ್ರ ವಿರುದ್ಧ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇದೇ ಸಂದರ್ಭದಲ್ಲಿ ಹಣಮಂತ ಅರಕೆರ, ಜಿ ವೆಂಕಟೇಶ್ ಯಾದಗಿರಿ, ನಾಗಪ್ಪ ಪೋತಾಲ್ ಯಾದಗಿರಿ, ಆಂಜನೇಯ ಬೆಳಗೇರಿ, ಬಾಬುಖಾನ್ ಅಹಮದ್ ಅಲಿ, ಮೊಹಮ್ಮದ್ ಇಮ್ರಾನ್, ಚಂದ್ರು ನಾಯ್ಕಲ್, ಪ್ರವೀಣ್ ತೋರಣತಿಪ್ಪ, ದುರ್ಗಪ್ಪ ಕೌಡೂರು, ಬನಶಂಕರ ಯಲ್ಹೇರಿ, ಸಾಬಯ್ಯ ಗುತ್ತೇದಾರ, ಶರಣು ನಾರಾಯಣಪೇಟ, ಶರಣು ಜ್ಯೋತಿ, ಲಕ್ಷ್ಮಣ್ ಚಿನಕೇರಿ, ಭೀಮ್ರಾಯ್ ಗಣಪುರ, ರಫೀಕ್ ಪಟೇಲ್, ಮೊಹಮ್ಮದ್ ಇಮ್ರಾನ್, ಅಕ್ರಮ ಸಗರಿ, ರಫೀಕ್ ಪಟೇಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.